ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ಹಳೆಮನೆ. ಪರಿಚಯ ಚಾನಲ್ನ ಹೊಸದೊಂದು ಕಂತಿನೊಂದಿಗೆ ನಿಮಗೆ ಒಂದು ಹೊಸ ವಿಷಯವನ್ನು ಪರಿಚಯ ಮಾಡಿಸ್ಬೇಕಂತ ಇದ್ದೀನಿ. ಅದು ನೀವು ಸಂದರ್ಶನಗಳನ್ನು ಹೇಗೆ ಮಾಡಬೇಕು, ಸಂದರ್ಶನದ ಸಂದರ್ಭದಲ್ಲಿ ನೀವು ಹೇಗೆ ನಿಮ್ಮನ್ನು ನೀವು ಪ್ರಸ್ತುತಪಡಿಸ್ಕೋಬೇಕು. ಇದು ವಿಶೇಷವಾಗಿ ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಾ ಇರೋವಂಥವ್ರಿಗೆ ನಾನು ಕೊಡುವಂತಹ ಸಲಹೆಗಳು. ಅವನ್ನು ಇವತ್ತಿನ ನನ್ನ ಪ್ರೆಸೆಂಟೇಷನ್ನಲ್ಲಿ ಹೇಳ್ತಾ ಇದ್ದೀನಿ. ಗಮನವಿಟ್ಟು ಕೇಳಿ. ಜಾಬ್ ಇಂಟರ್ವ್ಯೂಸ್ ಯಾವಾಗಲೂ ಕೂಡ ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬ ಮುಖ್ಯವಾಗಿರುವಂಥ ಭಾಗವಾಗಿರ್ತವೆ. ನೀವು ಇಡೀ ಜೀವನದಲ್ಲಿ ಏನೇನೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮ ಸ್ಕಿಲ್ಗಳೇನು, ನೀವು ಏನೇನೆಲ್ಲ ಕಾರ್ಯಗಳನ್ನು ನಿರ್ವಹಿಸಬಲ್ರಿ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಗಿದೆ, ನಿಮ್ಮ ಪರ್ಸನಾಲಿಟಿ ಹೇಗಿದೆ, ಇದೆಲ್ಲದನ್ನು ನೋಡಿದ ನಂತರವೇ ಯಾವುದೇ ಕಂಪನಿಯ ಮುಖ್ಯಸ್ಥರಾದರೂ ನಿಮಗೆ ಯಾವ ಕೆಲಸವನ್ನು ಕೊಡಬೇಕು, ನಿಮಗೆ ಎಷ್ಟು ಸಂಬಳವನ್ನು ಕೊಡಬೇಕು, ನಿಮಗೆ ಯಾವ ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಅಂತ ಅವರು ಗಮನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮಗೆ ಕೆಲಸ ಕೊಡಬೇಕೋ ಬೇಡವೋ ಅಂತ ನಿರ್ಧರಿಸಬೇಕಾದ್ರೆ ನಿಮ್ಮ ಜಾಬ್ ಇಂಟರ್ವ್ಯೂ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನೀವು ಜಾಬ್ ಇಂಟರ್ವ್ಯೂನಲ್ಲಿ ನಿಮ್ಮನ್ನು ನೀವು ಹೇಗೆ ಪ್ರೆಸೆಂಟ್ ಮಾಡ್ಕೋತೀರಾ ಅಂತ ನೋಡೋಣ. ಬಹುಮುಖ್ಯವಾಗಿರೋ ವಿಷಯ ಏನಪ್ಪ ಅಂತಂದರೆ, ನೀವು ಕಾನ್ಫಿಡೆಂಟ್ ಆಗಿರಬೇಕು. ಕಾನ್ಫಿಡೆಂಟ್ ಅಂತಂದರೆ ಆತ್ಮವಿಶ್ವಾಸದಿಂದ ತುಂಬಿರಬೇಕು. ಆತ್ಮವಿಶ್ವಾಸ ಅನ್ನೋವಂಥದ್ದು ಸುಮ್ಮನೆ ಸಿಗೋವಂಥದ್ದಲ್ಲ. ಅದು ನಿಮಗಿರುವಂತಹ ಎಕ್ಸ್ಪೀರಿಯನ್ಸ್ ಆಗ್ಬೋದು, ನಿಮಗಿರುವಂತಹ ಜ್ಞಾನ ಆಗ್ಬೋದು, ನಿಮಗಿರುವಂತಹ ಪರ್ಸನಾಲಿಟಿ ಆಗ್ಬೋದು, ಇದೆಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಖಾಲಿಯಾಗಿ ನೀವು ಕಾನ್ಫಿಡೆಂಟ್ ಆಗಿರೋವಂಥದ್ದು ಅಂತಂದರೆ ಅದು ನಿಮ್ಮ ಮೇಲೆ ನೀವು ಇಟ್ಕೊಳ್ಳೋವಂತಹ ಅತಿಯಾದ ಭರವಸೆ ಅಷ್ಟೇ. ನಿಜವಾದ ಕಾನ್ಫಿಡೆನ್ಸ್ ಅನ್ನೋ ಅಂಥದ್ದು ನಿಮ್ಮ ನಾಲೆಜ್, ಎಕ್ಸ್ಪೀರಿಯನ್ಸ್ ಇಂದ ಬರೋವಂಥದ್ದು. ನೀವೇನನ್ನಾದರೂ ಮಾಡಿರಬೇಕು, ನೀವೇನಾದರೂ ಸಾಧನೆ ಮಾಡಿರಬೇಕು, ನಿಮಗೆ ಅಂತಹ ವ್ಯಾಲ್ಯೂಬಲ್ ಆಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. ಅವೆಲ್ಲದರಿಂದ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸಂದರ್ಭದಲ್ಲಿ ನಿಮಗೆ ಈ ಕೆಲಸ ಎಷ್ಟು ಅವಶ್ಯಕತೆ ಇದೆ ಅಂತ ಯೋಚನೆ ಮಾಡ್ತೀರೋ ಅದೇ ರೀತಿ ನೀವು ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಕಾನ್ಫಿಡೆಂಟ್ ಅಂತ ಒಂದಿದ್ದರೆ ಮಿಕ್ಕಿದ್ದೆಲ್ಲದು ತಂತಾನೆ ಅದನ್ನು ನೋಡ್ಕೊಳ್ಳುತ್ತೆ. ನೀವು ಏನು ಅಬ್ಸರ್ವ್ ಮಾಡಬೇಕು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಅಂತಂದರೆ, ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಬೇಕು. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಅಂತ ಅಬ್ಸರ್ವ್ ಮಾಡಬೇಕು. ನಿಮ್ಮ ಕಾಂಪಿಟೇಟರ್ಸ್ ಹೇಗಿದ್ದಾರೆ ಅಂತ ನೋಡಬೇಕು. ನಿಮ್ಮ ಜೊತೆಯಲ್ಲಿರೋ ಇರೋವಂಥವ್ರನ್ನ ನೀವು ಈಸಿಯಾಗಿ ಓವರ್ಟೇಕ್ ಮಾಡ್ಬೋದಾ, ಇವ್ರಿಗಿಂತ ನಾನು ಯಾವುದರಲ್ಲಿ ಜಾಸ್ತಿ ಇದ್ದೀನಿ, ಯಾವುದರಲ್ಲಿ ನೀವು ಕಡಿಮೆ ಇದ್ದೀರಾ, ಎಲ್ಲಿ ಇಂಪ್ರೂವ್ ಮಾಡ್ಕೋಬೋದು, ಎಲ್ಲಿ ನೀವು ನಿಮ್ಮ ಬಗ್ಗೆ ನೀವು ಭರವಸೆಯನ್ನು ಇಂಟರ್ವ್ಯೂ ಮಾಡೋವಂಥವ್ರಿಗೆ ಮೂಡಿಸ್ಬೋದು, ಇವೆಲ್ಲವನ್ನು ಕೂಡ ನೀವು ನೋಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಇಂಟರ್ವ್ಯೂವರ್ಸನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಿಮ್ಮ ಕೈನಲ್ಲಿರೋದೇನು, ಸಂದರ್ಶನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಕೈನಲ್ಲಿರುವಂಥದ್ದು ಏನಂದರೆ ಪ್ರಿಪೇರ್ಡ್ನೆಸ್. ಅಲ್ಲಿ ಯಾವ ಕಂಪ್ನಿಗೆ ನೀವು ಅಪ್ಲೈ ಮಾಡಿದ್ದೀರಾ ಆ ಕಂಪ್ನಿಯ ಬಗ್ಗೆ ನೀವು ವಿಷಯಗಳನ್ನು ತಿಳ್ಕೊಂಡಿರಬೇಕು. ಅಲ್ಲಿ ಯಾವ ಪೊಸಿಷನ್ಗೆ ನೀವು ಹೋಗ್ತಾ ಇದ್ದೀರಾ, ಅಲ್ಲಿನ ಜವಾಬ್ದಾರಿಗಳೇನು, ಆ ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ನಿಮ್ಮ ಹತ್ರ ಇರುವಂತಹ ಸ್ಕಿಲ್ಸ್ ಏನು, ಸ್ಟ್ರೆಂತ್ಸ್ ಏನು, ಇವೆಲ್ಲವನ್ನು ಕೂಡ ನೀವು ಗಮನದಲ್ಲಿಟ್ಕೋಬೇಕಾಗುತ್ತೆ. ಎರಡನೇ ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಪರ್ಸನಲ್ ಅಪಿಯರೆನ್ಸ್. ನೀವು ನೋಡಲಿಕ್ಕೆ ಹೇಗೆ ಕಾಣ್ತಾ ಇದ್ದೀರಾ ಅನ್ನೋ ಅಂಥದ್ದನ್ನು ನೀವು ಖಂಡಿತ ನಿಮ್ಮ ಕಂಟ್ರೋಲ್ನಲ್ಲಿ ಇರೋ ಅಂಥದ್ದು. ಏನಂದರೆ, ನಿಮ್ಮ ಬಟ್ಟೆಗಳು ಶುಭ್ರವಾಗಿರಲಿ, ನಿಮ್ಮ ಬಟ್ಟೆಗಳು ತುಂಬ ಇಲ್ಲದೇ ಇರಲಿ ಅಂತ ಅಂದರೆ, ತುಂಬ ಎದ್ದು ಕಾಣೋ ಅಂಥ ಕಲರ್ಗಳು, ಈ ಥರದಕ್ಕಿಂತ ತುಂಬ ಡೀಸೆಂಟಾಗಿರೋವಂಥ ಬಟ್ಟೆಗಳನ್ನು ಹಾಕಿದರೆ ನಿಮ್ಮ ಮನಸ್ಸು ಕೂಡ ಉಲ್ಲಸಿತವಾಗಿರುತ್ತೆ ಮತ್ತು ಶಾಂತವಾಗಿರುತ್ತೆ. ಕೂಲಾಗಿರೋವಂಥದ್ದು ತುಂಬ ಇಂಪಾರ್ಟೆಂಟ್. ನಿಮಗೆ ಕೆಲಸ ಸಿಗೋವಂಥದ್ದು ಎಷ್ಟೇ ಮುಖ್ಯ ಆಗಿದ್ದರೂ ಕೂಡ ನಿಮ್ಮ ಕೂಲ್ನೆಸ್ಸನ್ನು ನೀವು ಕಾಪಾಡ್ಕೋಬೇಕು. ನೀವೆಷ್ಟು ಕೂಲಾಗಿರ್ತೀರೋ ಅಷ್ಟು ಕಾನ್ಫಿಡೆಂಟಾಗಿ ನೀವು ಉತ್ತರಗಳನ್ನು ಹೇಳ್ಬೋದು. ಎಷ್ಟು ಕೂಲ್ ಇರಬೇಕು ಅಂತಂದರೆ, ನಿಮಗೆ ಗೊತ್ತಾಗದೇ ಇರೋವಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗಲೂ ಕೂಡ ದಯವಿಟ್ಟು ಕ್ಷಮಿಸಿ ಸರ್, ನನಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳೋ ಥರ ಇರಬೇಕು.
ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದ ತಕ್ಷಣವೇ ಟೆನ್ಷನ್ ಮಾಡಿಕೊಂಡು ಮುಂದೆ ಕೇಳೋವಂತಹ ಸುಲಭದ ಪ್ರಶ್ನೆಗಳನ್ನು ಉತ್ತರ ಹೇಳೋಕ್ಕಾಗದೆ ಹೋಗೋವಂಥದ್ದು ಅಥವಾ ತಪ್ಪು ಹೇಳೋ ಅಂಥದ್ದು ಈ ಥರದ್ದೇನು ಕೂಡ ಆಗದಿರೋ ಥರ ನೋಡ್ಕೋಬೇಕು. ನೀವು ತುಂಬ ಕ್ಯಾಶುವಲಾಗಿರೋದು ಕೂಡ ಇಷ್ಟ ಆಗೋದಿಲ್ಲ. ಏಕೆ ಅಂತಂದರೆ ಅವರು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಟ್ಯಾಲೆಂಟನ್ನು ನೋಡ್ಕೊಂಡು ಒಂದಷ್ಟು ಸಂಬಳನ ಕೊಡಬೇಕಂತ ಇದ್ದಾರೆ. ಅವ್ರ ಬಳಿ ನೀವು ತುಂಬ ಬೇಕಾಬಿಟ್ಟಿ ಇದ್ದರೆ ಅವ್ರಿಗೆ ನಮ್ಮ ಕಂಪ್ನಿನ ಇಂಥ ವ್ಯಕ್ತಿ ಕೈಲಿ ಕೊಡ್ಬೋದಾ ಅಂತ ಅನ್ಕೋತಾರೆ. ಹಾಗಾಗಿ ತುಂಬ ಕ್ಯಾಶುವಲ್ ಆಗಿರೋ ಅಂಥದ್ದು, ಉಡಾಫೆ ಥರ ಇರೋ ಅಂಥದ್ದು ಕಂಪ್ನಿಗಳಿಗೆ ಇಷ್ಟ ಆಗೋದಿಲ್ಲ. ಮತ್ತು ನಿಮ್ಮ ರೆಸ್ಯೂಮೆ, ನೀವೇನು ಕರಿಕ್ಯುಲಮ್ ವಿಟೆ ಅಂತ ಏನು ಮಾಡ್ಕೋತೀರ ಅದು ತುಂಬ ಚೆನ್ನಾಗಿರಬೇಕು. ಬೇರೆಲ್ಲರನ್ನ ಮಧ್ಯದಲ್ಲಿ ನೀವು ಎದ್ದು ಕಾಣೋ ಥರ ನಿಮ್ಮ ಪರ್ಸನಾಲಿಟಿಯನ್ನು ಅದು ಬಿಂಬಿಸೋ ಥರ ಇರಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ರೆಸ್ಯೂಮೆಯನ್ನು ನೋಡಿ ಅವರು ನಿಮ್ಮನ್ನು ಇಂಟರ್ವ್ಯೂಗೆ ಕರೆಯುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಮೊಬೈಲ್ ಫೋನ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ನೀವು ಅವನ್ನ ತಗೊಂಡೇ ಹೋಗದೇ ಇದ್ದರೆ ಒಳ್ಳೆಯದು. ನಿಮ್ಮ ಇಂಟರ್ವ್ಯೂ ರೂಮ್ಗೆ ಅಕಸ್ಮಾತ್ ತಗೊಂಡೋಗೋದಾದ್ರೂ ವೈಬ್ರೇಟರ್ನಲ್ಲೂ ಇಡಬೇಡಿ ಅಥವಾ ಸೌಂಡ್ನಲ್ಲೂ ಇಡಬೇಡಿ. ಅದನ್ನು ಆಫ್ ಮಾಡಿ, ನಿಮ್ಮ ಮೊಬೈಲನ್ನು ಆಫ್ ಮಾಡಿಕೊಂಡು ಹೋಗೋವಂಥದ್ದು ತುಂಬ ಒಳ್ಳೆಯದು. ಏಕೆ ಅಂತಂದರೆ ಆ 15 ನಿಮಿಷ ಅಥವಾ 10 ನಿಮಿಷ ತುಂಬ ಮುಖ್ಯ ಆಗಿರುತ್ತೆ ನಿಮ್ಮ ಜೀವನದಲ್ಲಿ. ಆಗ ಬರೋವಂಥ ಕಾಲ್ಗಳೇನು ಅಷ್ಟು ಮುಖ್ಯ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಪ್ರಜ್ಞಾಪೂರ್ವಕವಾಗಿ ನೀವೇನು ಮಾಡ್ಬೋದು, ಕಾನ್ಷಿಯಸ್ ಎಫರ್ಟ್ಸ್ ಏನು ಹಾಕ್ಬೋದು ನೀವು ಅಂತಂದರೆ, ನೀವು ಯಾರಿಗೇ ಆಗಲಿ ಅಲ್ಲಿ ಇಂಟರ್ವ್ಯೂ ಮಾಡೋವಂಥವ್ರು ಹ್ಯಾಂಡ್ಶೇಕ್ ಮಾಡೋದಕ್ಕೆ ಕೈ ನೀಡಿದರು ಅಂತ ಅಂದರೆ ನೀವು ಹ್ಯಾಂಡ್ಶೇಕ್ನ ಫರ್ಮಾಗಿ ಮಾಡಬೇಕಾಗುತ್ತೆ. ಫರ್ಮಾಗಿ ಅಂತಂದರೆ ತುಂಬ ದೃಢವಾಗಿ ಕೈ ನೀಡಿಬಿಟ್ಟು ನೀವು ಹ್ಯಾಂಡ್ಶೇಕ್ ಮಾಡಬೇಕಾಗುತ್ತೆ. ಮತ್ತು ನೇರವಾಗಿ ಕೈಗಳಿದ್ದಷ್ಟು ಒಳ್ಳೆಯದು. ಮತ್ತು ಲೀನಿಂಗ್ ಬ್ಯಾಕ್ ಅಂತ ಅಂದರೆ ಅವ್ರು ಕೊಟ್ಟಿರೋವಂಥ ಸೀಟ್ನಲ್ಲಿ ಹೊರಗೆ ಕೂತ್ಕೊಳ್ಳೋ ಅಂಥದ್ದು. ಹೊರಗೆ ಕೂತ್ಕೊಂಡಷ್ಟು ನಿಮಗೆ ಬೆನ್ನಿಗೆ ಸಪೋರ್ಟ್ ಸಿಕ್ಕಿದಾಗ ನೀವು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಮಾತಾಡಲಿಕ್ಕೆ ಸರಿಯಾಗುತ್ತೆ. ನಿಮ್ಮ ವಸ್ತುಗಳನ್ನು ನೀವು ಅಥವಾ ಆಗಲಿ ನಿಮ್ಮ ಕೈಗಳನ್ನಾಗಲಿ ಆ ಟೇಬಲ್ ಮೇಲೆ, ಇಂಟರ್ವ್ಯೂ ಟೇಬಲ್ ಮೇಲೆ ಇಟ್ಕೊಳ್ಳದೇ ಇರೋವಂಥದ್ದು ಒಳ್ಳೆಯದು ಆ್ಯಕ್ಚುಲಿ. ಏಕೆ ಅಂತಂದರೆ ನಿಮ್ಮ ಕೈಗಳು ನಿಮ್ಮ ಮುಂದೆ ಇಟ್ಟ ತಕ್ಷಣವೇ ಅವರು ನಿಮ್ಮ ಕೈಗಳು ಯಾವ ರೀತಿ ಆಟ ಆಡ್ತಾ ಇದ್ದಾವೆ ಅನ್ನೋದನ್ನು ಗಮನಿಸೋದಕ್ಕೆ ಶುರು ಮಾಡ್ತಾರೆ. ನೀವೇನಾದರೂ ನರ್ವಸ್ ಆಗಿದ್ದೀರಾ ಅಂತ ಅಂದರೆ ಅವ್ರಿಗೆ ಸುಲಭವಾಗಿ ಗೊತ್ತಾಗುತ್ತೆ ನೀವು ನರ್ವಸ್ ಆಗ್ತಾ ಇದ್ದೀರಾ ಅಂತ. ಹಾಗಾಗಿ ಆದಷ್ಟು ನೀವು ನಿಮ್ಮ ವಸ್ತುಗಳನ್ನಾಗಲಿ ಕೈಗಳನ್ನಾಗಲಿ ಮುಂದೆ ಇರೋವಂಥ ಟೇಬಲ್ ಮೇಲೆ ಇಡದೇ ಇರೋದಕ್ಕೆ ಟ್ರೈ ಮಾಡಿ. ಕೀಪಿಂಗ್ ಅನ್ ಐ ಕಾಂಟ್ಯಾಕ್ಟ್, ಹಾಗಂತ ಅಂದರೆ ನೀವು ಯಾರು ಪ್ರಶ್ನೆ ಕೇಳ್ತಾರೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಉತ್ತರ ಹೇಳೋ ಅಂಥದ್ದು. ಮತ್ತು ಹಾಗೆ ಉತ್ತರ ಹೇಳಬೇಕಾದ್ರೆ ಈ ಥರ ಇಂಟರ್ವ್ಯೂ ಮೆಂಬರ್ಸ್ ಏನಿದ್ದಾರೆ ಎಲ್ಲರ ಕಡೆಗೂ ಕೂಡ ಯಾರನ್ನೂ ನೆಗ್ಲೆಕ್ಟ್ ಮಾಡದೇ ಇರೋ ಥರ ನೀವು ಎಲ್ಲರ ಕಡೆಗೂ ಕಾನ್ಷಿಯಸ್ ಆಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಉತ್ತರಗಳನ್ನು ಹೇಳ್ತಾ ಹೋಗೋವಂಥದ್ದು ತುಂಬ ಮುಖ್ಯ. ಇಂಟರ್ವ್ಯೂ ಮಾಡ್ತಾ ಇರೋವಂಥ ಯಾವುದೇ ಮೆಂಬರ್ಗೂ ಕೂಡ ತನ್ನನ್ನು ಈ ಇಂಟರ್ವ್ಯೂಗೆ ಬಂದಿರೋ ಅಂಥ ವ್ಯಕ್ತಿ ಗಮನಿಸ್ತಾ ಇಲ್ಲ ಅನ್ನೋವಂಥದ್ದು ಅಷ್ಟೊಂದು ಒಳ್ಳೆಯ ವಿಚಾರ ಅಲ್ಲ. ಅವರು ಎಲ್ಲರೂ ಕೂಡ ನಮ್ಮನ್ನು ನೋಡಲಿ ಅಂತ ಗಮನಿಸೋವಂಥದ್ದು ತುಂಬ ಸಾಮಾನ್ಯ. ಹಾಗಾಗಿ ನೀವು ಎಲ್ಲರ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನೋಡ್ತಾ ಉತ್ತರ ಹೇಳೋ ಅಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ಮುಂದಿಂದು ರೆಸ್ಟ್ಲೆಸ್ನೆಸ್ ಜೆಸ್ಚರ್ಸ್ ಅಂತ ಅಂದರೆ ನಿಮಗೆ ಟೆನ್ಷನ್ ಆಗ್ತಾಯಿದೆ ಅಂತ ತೋರಿಸ್ಕೊಳ್ಳೋ ಅಂಥ ಕೈಗಳನ್ನು ಮತ್ತೆ ಟಪ ಅಂತ ಟೇಬಲ್ ಮೇಲೆ ಬಡಿಯೋ ಅಂಥದ್ದು, ಚೇರ್ ಹತ್ರ ಹಿಂಗೆ ಬಡಿತಾ ಇರೋ ಅಂಥದ್ದು, ಮತ್ತೆ ಬೆವರನ್ನು ಒರೆಸ್ಕೊತಾ ಇರೋ ಅಂಥದ್ದು, ಈ ಥರ ಕಾನ್ಷಿಯಸ್ ಜೆಸ್ಚರ್ಸ್ ಏನಿರ್ತವೆ ಅಂಥವನ್ನು ನೀವು ಆದಷ್ಟು ಅವಾಯ್ಡ್ ಮಾಡ್ಬೋದು. ಇದು ತುಂಬ ಕಷ್ಟ ಇದೆ ಅವಾಯ್ಡ್ ಮಾಡೋ ಅಂಥದ್ದು. ಏಕೆ ಅಂತಂದರೆ ನೀವು ಒಳಗಡೆ ನರ್ವಸ್ ಆದ್ರಿ ಅಂತ ಅಂದರೆ ನಿಮ್ಮ ದೇಹ ಅದನ್ನು ನೀವು ನರ್ವಸ್ ಆಗಿದ್ದೀರಾ ಅಂತ ತೋರಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನರ್ವಸ್ ಆಗದೇ ಇರೋ ಥರ ನೋಡ್ಕೊಳ್ಳೋ ಅಂಥದ್ದೇ ಒಳ್ಳೆಯದು. ಈ ಕೆಲಸ ಸಿಕ್ಕದೇ ಇದ್ದರೂ ಕೂಡ ನಾನು ತುಂಬ ಚೆನ್ನಾಗಿ ಈ ಇಂಟರ್ವ್ಯೂನ ಮಾಡ್ತೀನಿ, ಮುಂದಿಂದೆಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ನೀವು ಕಾನ್ಫಿಡೆನ್ಸನ್ನ ಕಾಪಾಡ್ಕೋಬೇಕಾಗತ್ತೆ. ಆಮೇಲೆ ನಿಮ್ಮ ಹತ್ರ ಇರುವಂಥ ಮೊಬೈಲ್ ಅಥವಾ ಪೆನ್ನನ್ನು ಇಟ್ಕೊಂಡು ಅದ್ರ ಜೊತೆ ಆಟ ಆಡೋ ಅಂಥದ್ದು ಮತ್ತೆ ಹೀಗೆ ಮಾಡ್ತಾ ಇರೋವಂಥದ್ದು, ಅದನ್ನು ಮೂವ್ ಮಾಡ್ತಾ ಇರೋವಂಥದ್ದು ಮಾಡಿದ್ರೆ ಅದು ನಿಮ್ಮ ನರ್ವಸ್ನೆಸ್ಸನ್ನು ತೋರಿಸೋಂಥದ್ದು ಒಂದು ಆ್ಯಟಿಟ್ಯೂಡ್ ಆಗುತ್ತೆ. ಜೊತೆಗೆ ಅದು ನೀವು ತುಂಬ ಕ್ಯಾಶುವಲ್ ಆಗಿದ್ದೀರಾ ಅನ್ನೋ ಅಂಥ ಸಿಗ್ನಲನ್ನು ಕೂಡ ಅದು ಕೊಡ್ಬೋದು. ಇನ್ನು ಇಂಟರ್ವ್ಯೂ ಮಾಡ್ತಾ ಇರೋ ಅಂಥವ್ರು ಏನಿದ್ದಾರೆ, ಇಂಟರ್ವ್ಯೂಗೆ ಒಳಗಾಗ್ತಾ ಇರೋ ಅಂಥವ್ರ ಬಾಡಿ ಲ್ಯಾಂಗ್ವೇಜ್ ಹೇಗಿದೆ ಅಂತಂದರೆ, ಈಗ ನೀವು ಕೂತಿದ್ದೀರಾ ಅಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಏನು ಮಾಡ್ಬೋದು, ದೆರ್ ಈಸ್ ಲೆಸ್ ಯು ಕ್ಯಾನ್ ಡೂ ಅಬೌಟ್ ಯುವರ್ ಬಾಡಿ ಲ್ಯಾಂಗ್ವೇಜ್. ನಿಮ್ಮ ದೇಹದ ಬಗ್ಗೆ ನೀವು ಭಾರಿ ಏನೂ ಮಾಡಲಿಕ್ಕಾಗೋದಿಲ್ಲ, ಅದು ಹೇಗಿರಬೇಕೋ ಹಾಗೇ ಇರುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಆಯಿತು ಅಂದ ತಕ್ಷಣ ನಿಮ್ಮ ಭುಜ ಇಳಿ ಬಿದ್ದುಬಿಡುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಅಂದರೆ ತಂತಾನೇ ಭುಜಗಳು ಎದ್ದಿರ್ತವೆ. ನೀವು ಸ್ಟ್ರೈಟ್ ಕೂತ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲಿಕ್ಕೆ ಶುರು ಮಾಡ್ತೀರಾ.
ಆದರೆ ನೀವೇನು ಮಾಡ್ಬೋದು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅಂತಂದರೆ ನಿಮ್ಮ ಮೈಂಡ್ ಸೆಟ್ಟನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು. ಅಂತ ಅಂದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅದನ್ನು ತುಂಬ ಚೆನ್ನಾಗಿ ಇಟ್ಕೊಂಡ್ರಿ ಅಂತಂದರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನ್ಯಾಚುರಲಾಗಿ ಚೆನ್ನಾಗಿರುತ್ತೆ. ನೀವು ಹೇಗೆ ಬಾಗಿಲನ್ನ ತಟ್ತೀರಾ, ಹೇಗೆ ಒಳಗೆ ಬರ್ತೀರಾ, ಹೇಗೆ ವಾಕ್ ಮಾಡ್ತೀರಾ, ಜೊತೆಗೆ ಹೇಗೆ ಹ್ಯಾಂಡ್ ಶೇಕ್ ಮಾಡ್ತೀರಾ, ಮತ್ತು ಅವ್ರು ಹೇಳಿದ ಮೇಲೇ ಹೇಗೆ ಕೂತ್ಕೋತೀರಾ, ಇದೆಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏಕೆ ಅಂತಂದರೆ ಪ್ರತಿಯೊಂದನ್ನು ನಿಮ್ಮ ಪ್ರತಿ ಚಲನವಲನೂ ಕೂಡ ತುಂಬ ಗಮನ ಇಟ್ಟು ಆ ಇಂಟರ್ವ್ಯೂ ಮಾಡೋವಂಥವ್ರು ನೋಡ್ತಾ ಇರ್ತಾರೆ. ಇನ್ನು ಇಂಟರ್ವ್ಯೂ ಮಾಡೋವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಏನು ಗಮನಿಸ್ಬೋದು, ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅವರನ್ನು, ನೀವು ಅವರ ಹ್ಯಾಂಡ್ ಹೆಡ್ ಜೆಸ್ಚರ್ಸನ್ನು ಅಂತಂದರೆ ಅವ್ರ ಕೈಗಳು ಅವ್ರ ಮುಖದ ಮೇಲೆ ಹೇಗೆ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಅವರು ನೀವು ಹೇಳ್ತಾ ಇರೋದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಾ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಮಾಮೂಲಿ 6 ways ಆಫ್ ಇಂಟರ್ಪ್ರಿಟಿಂಗ್ ಬಾಡಿ ಲ್ಯಾಂಗ್ವೇಜ್ ಅಂತ ಇದೆ. ಆ ಏರಿಯಾಸ್ನೆಲ್ಲದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಬಾಡಿ ಲ್ಯಾಂಗ್ವೇಜ್ ಬಗ್ಗೆನೇ ಸಪ್ರೇಟಾಗಿ ಮಾತಾಡಬೇಕಾದ್ರೆ ಈಗ ನಾವು ಸಂದರ್ಶನದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೀವು ಐ ಕಾಂಟ್ಯಾಕ್ಟನ್ನು ಚೆನ್ನಾಗಿಟ್ಕೋಬೇಕು. ಪರ್ಸನಲ್ ಅಪಿಯರೆನ್ಸ್ ಹೇಗಿದೆ ಅಂತ ನೋಡಬೇಕು ಅವರದ್ದು. ಅವರು ಕೂಡ ನಿಮ್ಮ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರಾ ಅಂತ ನೋಡಬೇಕು. ಅವರು ಆಕಳಿಸ್ತಾ ಇದ್ದರೆ ಅಥವಾ ಬೇರೆ ಬೇರೆ ಕಡೆ ನೋಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಬಗ್ಗೆ ಯಾವುದೇ ಆಸಕ್ತಿನ ಅವ್ರು ತೋರಿಸ್ತಾ ಇಲ್ಲ ಅಂತ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರಾ, ಸ್ಮೈಲ್ ಮಾಡ್ತಾ ಇದ್ದಾರಾ, ಇವೆಲ್ಲವನ್ನು ಗಮನಿಸ್ಕೊಂಡು ನೀವು ಹೇಳ್ತಾ ಇರೋವಂಥ ವಿಚಾರವನ್ನು ಇನ್ನೂ ಮುಂದುವರಿಸ್ಬೇಕಾ ಅಥವಾ ಮೊಟಕುಗೊಳಿಸ್ಬೇಕಾ ಅನ್ನೋಂಥದ್ದನ್ನು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಅವರು ನಿಮ್ಮ ಮನಸ್ಸನ್ನು ಓದೋದಕ್ಕೂ ಮುಂಚೆ ನೀವು ಅವರ ಮನಸ್ಸನ್ನು ಓದಬೇಕು. ನೀವು ಯಾವುದೋ ಒಂದು ಫಿಲ್ಮ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತೀರಾ, ಸರ್ ನಾನೊಂದು ಶಾರ್ಟ್ ಫಿಲ್ಮ್ನ ಮಾಡಿದ್ದೀನಿ ಅಂದಾಗ ಅವ್ರ ಕಣ್ಣುಗಳೇನಾದರೂ ಬ್ರೈಟ್ ಆದವು ಅಂತ ಅಂದರೆ, ಯಾರ ಕಣ್ಣು ಬ್ರೈಟ್ ಆಯಿತು ಅವರಿಗೆ ತುಂಬ ಇಂಟ್ರೆಸ್ಟ್ ಇದೆ ಈ ಶಾರ್ಟ್ ಮೂವೀಸ್ ಬಗ್ಗೆ ಅಂತ ಅವ್ರ ಕಡೆಗೆ ನೋಡಿಕೊಂಡು ನೀವು ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮಾತಾಡ್ಬೋದು. ನೀವು ಯಾವುದೋ ಒಂದು ವಿಷಯನ ಮಾತಾಡಲಿಕ್ಕೆ ಶುರು ಮಾಡಿದ ತಕ್ಷಣವೇ ಅಂತ ಬೇರೆ ಕಡೆಗೆ ಏನಾದರೂ ಅವ್ರು ಮುಖ ತಿರುಗಿಸ್ಕೊಂಡ್ರು ಅಂತ ಅಂದರೆ ಅದರ ಬಗ್ಗೆ ಅವ್ರಿಗೆ ಆಸಕ್ತಿ ಬರ್ತಾ ಇಲ್ಲ ಅಥವಾ ಅವರು ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ. ಇಂಥದ್ದೆಲ್ಲದನ್ನೂ ಕೂಡ ಕೂಲಂಕಷವಾಗಿ ಗಮನಿಸಿ ನೀವು ಅವರಿಗೆ ಇಷ್ಟ ಆಗೋ ಥರದ್ದನ್ನು ಮಾತಾಡ್ಬೋದು. ಹಾಗಾಗಿ ಅದೇ ರೀತಿ ವರ್ತಿಸೋ ಅಂಥದ್ದು ಕೂಡ ಇಂಪಾರ್ಟೆಂಟ್. ಅವ್ರನ್ನ ನೀವು ನೋಡಿಕೊಂಡು ಅವ್ರ ಮನಸ್ಸನ್ನು ಓದ್ಕೊಂಡು ಅದೇ ರೀತಿ ವರ್ತಿಸೋ ಅಂಥದ್ದು ಇಂಪಾರ್ಟೆಂಟ್. ನೀವು ತುಂಬ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದ್ದೀರಾ ಅಥವಾ ತುಂಬ ಬೋರ್ ಹೊಡಿಸ್ತಾ ಇದ್ದೀರಾ, ನೀವು ಹೇಳ್ತಾ ಇರೋವಂಥದ್ದು ಅವ್ರಿಗೆ ಈ ಥರ ಹೊಸ ಐಡಿಯಾ ಇಟ್ಟಿದ್ದಾರೆ ಅಂತ ಒಂದು ಎಕ್ಸೈಟ್ಮೆಂಟ್ ಕಾಣ್ತಾ ಇದೆಯಾ ಅವ್ರ ಮುಖದಲ್ಲಿ, ಹಾಗಿದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಅದು ತುಂಬ ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಅಂಥದ್ದನ್ನು ಇಂಟರ್ವ್ಯೂನಲ್ಲಿ ಮಾತಾಡಿ. ಯಾವುದೇ ವಿಷಯ ಆದರೂ ಕೂಡ ಅಷ್ಟೇ ನೀವು ತುಂಬ ಕಾನ್ಫಿಡೆನ್ಸ್ ಕಂಡುಕೊಳ್ಳೋ ಅಂಥದ್ದು ಮತ್ತು ಅದನ್ನು ತೋರಿಸ್ಕೊಳ್ಳೋ ಅಂಥದ್ದು ತುಂಬ ಮುಖ್ಯ ಆಗಿರುತ್ತೆ. ನೀವು ಕ್ಯಾಶುವಲ್ ಆಗಿರೋದು ಅಂತ ಅಂದ ತಕ್ಷಣ ನೀವು ಆರಾಮಾಗಿರ್ಬೋದು, ಆದರೆ ಉಡಾಫೆಯಿಂದ ಇರಬಾರ್ದು. ನೀವು ಅವ್ರನ್ನ ಇಂಪ್ರೆಸ್ ಮಾಡ್ತಾ ಇದ್ದೀರಾ ಇಲ್ವೋ ಅಂತ ಕೂಡ ನೋಡ್ಕೋಬೇಕಾಗುತ್ತೆ. ಅದೆಲ್ಲದೂ ಕೂಡ ಇಂಟರ್ವ್ಯೂ ಮಾಡೋವಂಥವ್ರ ಬಾಡಿ ಲ್ಯಾಂಗ್ವೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಫರ್ನಿಚರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಾಡಿ ಲ್ಯಾಂಗ್ವೇಜ್ನ ಗಮನಿಸಬೇಕಾದ್ರೆ ಅವರು ತುಂಬ ದೊಡ್ಡ ಟೇಬಲ್ ಹಾಕ್ಕೊಂಡು ಈ ಚಿತ್ರದಲ್ಲಿರೋ ಥರ ಹಿಂಗೆ ಕೂತಿದ್ದಾರೆ ಅಂತಂದರೆ ಅವರು ನಿಮ್ಮ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡಲಿಕ್ಕೋಸ್ಕರನೇ ಈ ಥರ ಇಂಟರ್ವ್ಯೂನಲ್ಲಿ ಈ ಥರ ದೊಡ್ಡ ಫರ್ನಿಚರನ್ನು ಬಳಸಿರುವಂಥ ಸಾಧ್ಯತೆ ಇರ್ತವೆ. ಸೊ ನಾವು ದೊಡ್ಡ ವ್ಯಕ್ತಿಗಳು, ದೊಡ್ಡ ಕಂಪ್ನಿಯವರು, ನೀವು ಚಿಕ್ಕವರು ಅಂತ ಅನ್ನಿಸ್ಬೇಕು ಅಂತಲೇ ಆ ಥರ ರೂಮ್ಗಳಲ್ಲಿ ಇಂಟರ್ವ್ಯೂನ ಮಾಡ್ತಾ ಇರ್ತಾರೆ. ಸೊ ಅವರು ನಿಮ್ಮನ್ನು ಗಮನಿಸೋದಕ್ಕೆ ಸಾಕಷ್ಟು ಅವಕಾಶಗಳಿಗೋಸ್ಕರ ಕೂಡ ಅವರು ದೂರದಿಂದ ನಡ್ಕೊಂಬರೋ ಥರದ್ದೊಂದು ಸೆಟಪ್ನ ಮಾಡಿರ್ತಾರೆ. ಅಲ್ಲಿಗೆ ಹೋಗಿ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ನೀವು ಯಾವ ರೀತಿ ವಾಕ್ ಮಾಡ್ತಾ ಇದ್ದೀರ ಅನ್ನೋದನ್ನೆಲ್ಲ ಗಮನಿಸ್ತಾರೆ. ಸೊ ಕಾನ್ಫಿಡೆನ್ಸ್ನ ಒಳಗಡೆ ಇಟ್ಕೊಂಡಿದ್ರೆ ಅದೆಲ್ಲದು ಕೂಡ ಆರಾಮಾಗಿ ಆಗುತ್ತೆ. ಇಂಟರ್ವ್ಯೂ ಮಾಡೋರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಏನೇನು ನೋಡಬೇಕು ಅನ್ನೋದನ್ನು ನಾನು ಹೇಳಿದೆ. ಇನ್ನು ಮಿಕ್ಕಿದ್ದೆಲ್ಲದನ್ನು ಕೂಡ ನಿಮ್ಮ ಬಾಡಿಗೆ ಬಿಟ್ಬಿಡಿ. ಅಂತ ಅಂದರೆ ನಿಮ್ಮ ಬಾಡಿ ಹೇಗೆ ವರ್ತಿಸುತ್ತೆ ಅನ್ನೋಂಥದ್ದನ್ನು ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಭಾವಗಳಿದ್ದಾವೆ ಅನ್ನೋಂಥದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೀವು ಕಾನ್ಫಿಡೆಂಟಾಗಿ ಇಲ್ಲ ಅಂತಂದರೆ ನಿಮಗೆ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಸರಿಯಾಗಿ ನಡೆಯೋಕ್ಕಾಗೋದಿಲ್ಲ, ಸರಿಯಾಗಿ ಮಾತಾಡಲಿಕ್ಕಾಗೋದಿಲ್ಲ. ನಿಮಗೇನಾದರೂ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ನಿಮಗೆ ಕೀಳರಿಮೆ ಇದೆ ಅಂತ ಅಂದರೆ ನೀವು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಜೊತೆಗೆ ಕಾಲುಗಳನ್ನು ಹಿಂದಕ್ಕೆ ಎಳ್ಕೊಂಡು, ಕೈಗಳನ್ನು ಹಿಂದಕ್ಕೆ ಎಳ್ಕೊಂಡು ಸ್ವಲ್ಪ ಬಾಡಿನೆಲ್ಲದನ್ನು ಕೂಡ ಶ್ರಿಂಕ್ ಮಾಡಿಕೊಂಡು ನೀವು ಕೂತಿರ್ತೀರ. ಅದು ನೋಡಿದ್ರೆ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ಕೀಳರಿಮೆ ಇದೆ ಅಂತ. ನಿಮಗೆ ತುಂಬ ಗ್ರೇಟ್ ರೆಸ್ಪೆಕ್ಟ್ ಇದೆ ಅಂತ ಅಂದರೆ ನೀವು ಕಾಲ ಮೇಲೆ ಕಾಲಕ್ಕೆ ಫುಲ್ ಮೇಲಕ್ಕೆ ಹಾಕ್ಕೊಂಡು ಮಂಡಿ ಮೇಲೆ ನಿಮ್ಮ ಕಾಲನ್ನು ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವೇನಾದರೂ ತುಂಬ ನರ್ವಸ್ ಆಗಿದ್ರಿ, ತುಂಬ ಮುಜುಗರ ಅನುಭವಿಸ್ತಾ ಇದ್ದೀರಾ, ಟೆನ್ಷನ್ ಆಗ್ತಾಯಿದೆ ನಿಮಗೆ ಅಂತಂದರೆ ನಿಮ್ಮ ಬೆರಳುಗಳು ಹೆಚ್ಚು ಮೂವ್ ಮಾಡೋದಕ್ಕೆ ಶುರು ಮಾಡ್ತವೆ. ಮುಖದ ಮೇಲೆ ಬೆರಳನ್ನು ಇಟ್ಬಿಟ್ಟು ನೀವು ಬೆವರನ್ನು ಒರೆಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ. ಬಟ್ಟೆಗಳನ್ನು ಮುಟ್ಕೋತಾ ಇರ್ತೀರ. ಮತ್ತು
ಇದನ್ನು ಏನೋ ಗುಂಡಿಗಳನ್ನು ಮತ್ತೆ ಹಿಂಗೆ ತಿರುಗಿಸೋವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇರ್ತೀರ. ನೀವು ಸುಳ್ಳುಗಳು ಹೇಳ್ತಾ ಇರ್ತೀರಾ ಅಂತ ಅಂದರೆ ನೀವು ಆದಷ್ಟು ನಿಮ್ಮ ಕೈಗಳನ್ನು ನೀವು ಮುಚ್ಕೊಳ್ಳೋದಕ್ಕೆ, ನಿಮ್ಮ ಕೈಯಿಂದ ಬಾಯಿನ ಹಿಂಗೆ ಮುಚ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀರ. ನೀವು ತುಂಬ ಓವರ್ ಎಂಥೂಸಿಯಾಸ್ಟಿಕ್ ಇದ್ದರೆ ನಿಮ್ಮ ಕಾಲುಗಳು ಕೈಗಳೆಲ್ಲ ತುಂಬ ಮೂವ್ ಆಗ್ತಾ ಇರ್ತವೆ ಅಂತಂದರೆ ನೀವು ತುಂಬ ಉತ್ಸಾಹ ತೋರಿಸ್ತಾ ಇದ್ದೀರಾ ಈ ಕೆಲಸದ ಬಗ್ಗೆ ಅಂತ ಅಂದಾಗ. ಇನ್ನು ಮಿಕ್ಕಿದ್ದಂತ ಅಂದರೆ ನೀವು ತುಂಬ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀರಾ, ಹೆಚ್ಚು ಹೇಳ್ಕೋಬೇಕು ಅಂತ ಇದ್ದೀರಾ ಅಂತಂದರೆ ನೀವು ಬಗ್ಗಿ ಕೂತ್ಕೊಂಡು ಹೇಳೋಕ್ಕೆ ಶುರು ಮಾಡ್ತೀರಾ. ನೀವು ತುಂಬ ಕಾನ್ಫಿಡೆನ್ಸ್ ಇದೆ ಅಂತಂದರೆ ಐ ಕಾಂಟ್ಯಾಕ್ಟ್ ತುಂಬ ರೆಗ್ಯುಲರ್ ಆಗಿರುತ್ತೆ. ನೀವು ಕತ್ತು ಬಗ್ಸ್ಕೊಂಡು ಕೂತ್ಕೊಳ್ಳೋದು ಈ ಥರದ್ದೆಲ್ಲ ಮಾಡೋದೇ ಇಲ್ಲ. ನೀವು ತುಂಬ ಕೇರ್ಲೆಸ್ ಆಗಿದ್ದೀರಾ ಅಂತಂದರೆ ಆ ಕಡೆ ಈ ಕಡೆ ನೋಡ್ತಾ ಇರ್ತೀರಾ, ತುಂಬ ಚಿಕ್ಕ ಹತ್ರ ಹೇಳ್ತಾ ಇರ್ತೀರಾ, ಅದ್ರಲ್ಲಿ ಗೊತ್ತಾಗುತ್ತೆ. ನೀವು ತುಂಬ ಅಗ್ರೆಸಿವ್ ಇರ್ತೀರಾ ಅಂತಂದರೆ ಚೇರನ್ನು ತುಂಬ ಬಿಗ್ಗಿಯಾಗಿ ಹಿಡ್ಕೊಂಡು ಮಾತಾಡ್ತಾ ಇರ್ತೀರ. ಅದನ್ನು ನೀವು ನಿಮ್ಮನ್ನು ಗಮನಿಸ್ಕೊಂಡು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಇದೆಲ್ಲದೂ ಆದಮೇಲೆ ಒಟ್ಟಾರೆಯಾಗಿ ನೀವು ಇಂಪ್ರೆಸಿವ್ ಇರಬೇಕು. ಎಂಥ ವ್ಯಕ್ತಿಯಪ್ಪ ಈ ಮನುಷ್ಯ, ಇವನ ಪರ್ಸನಾಲಿಟಿ ಎಷ್ಟು ಚೆನ್ನಾಗಿದೆಯಪ್ಪ, ಲೆಟ್ ಅಸ್ ಗಿವ್ ಹಿಮ್ ಎ ಚಾನ್ಸ್, ನಾವೊಂದು ಚಾನ್ಸ್ ಕೊಟ್ಟು ನೋಡೋಣ ಅಲ್ಲ ಈ ಮನುಷ್ಯನಿಗೆ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಅನ್ನಿಸ್ಬೇಕು. ಅಷ್ಟು ಇಂಪ್ರೆಸ್ ಮಾಡೋವಷ್ಟು ನಿಮ್ಮ ಪರ್ಸನಾಲಿಟಿ ನಿಮ್ಮ ಇಂಟರ್ವ್ಯೂನಲ್ಲಿ ಗೊತ್ತಾಗಬೇಕು. ನಾನು ಯಾವುದೇ ಒಂದು ಪರ್ಟಿಕ್ಯುಲರ್ ಕೆಲಸದ ಇಂಟರ್ವ್ಯೂ ಹೇಳ್ತಾ ಇಲ್ಲ. ನೀವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ನಿಮ್ಮ ಸಬ್ಜೆಕ್ಟ್ ಏನಿದೆ, ನಿಮ್ಮ ಕೋರ್ ನಾಲೆಡ್ಜ್ ಏನಿದೆ ಅದೆಲ್ಲ, ನಿಮ್ಮ ಫೈನಾನ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಇವೆಲ್ಲರಲ್ಲೂ ನೀವು ಕಾನ್ಫಿಡೆಂಟಾಗಿದ್ದು ನೆಕ್ಸ್ಟ್ ಈ ಇಂಟರ್ವ್ಯೂಗೆ ಹೋದಾಗ ಅವೆಲ್ಲವನ್ನು ಕೂಡ ಈ ರೀತಿ ನಿರ್ವಹಿಸಿದರೆ ನಿಮ್ಮ ಇಂಟರ್ವ್ಯೂ ಸಕ್ಸಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಇಂಟರ್ವ್ಯೂ ಬಗ್ಗೆ ಮತ್ತು ನಿಮ್ಮ ರೆಸ್ಯೂಮೆ ಬರೆಯೋ ಬಗ್ಗೆ, ಅವನ್ನು ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋ ಬಗ್ಗೆ ನಾನು ಮುಂದಿನ ಸೆಷನ್ಗಳಲ್ಲಿ ಹೇಳ್ಕೊಡ್ತೀನಿ. ನೀವು ಇಲ್ಲಿವರೆಗೂ ಇಂಟರ್ವ್ಯೂಗಳ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನನಗೆ ಸಂತೋಷ ಆಯಿತು. ಇನ್ನೂ ಹೆಚ್ಚು ವಿಷಯಗಳು ಬೇಕಂತಂದರೆ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಯಾವುದ್ರ ಬಗ್ಗೆ ಬೇಕಂತ ಅಂದರೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡಿ ಹಾಕ್ತೀನಿ.